ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಕನ್ನಡತಿ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಶಾಪ್ ಪೂಜೆಗೆ ಅಂತ ಮಾಡಿದ್ನಲ್ಲ, ಅದೇ ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಾನು ಹೊರಟಿದ್ದು ಹೊಸ ರೋಡಿಗೆ ಯಾಕಪ್ಪ ಅಂತ ಹೇಳಿದರೆ, ನನ್ನ ಫ್ರೆಂಡ್ದು ಒಬ್ಳದ್ದು 14th ಬಂದುಬಿಟ್ಟು ಅವಳದು ವೆಡ್ಡಿಂಗ್ ಡೇ ಇತ್ತಂತೆ. ಅವಳು ನನಗೆ ಲಾಂಗ್ ಡ್ರೆಸ್ ಬೇಕು ಅಂತ ಹೇಳಿದ್ಲು. ಇದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ. 3 ಮೀಟರ್ ಸ್ಯಾಂಟಿನ್ ಬಂದಿತ್ತು, 12 ಮೀಟರ್ ನೆಟ್ ಬಂದಿತ್ತು. ಇದನ್ನೇ ನಾವು ಶಾಪಲ್ಲಿ ತೊಗೋತೀವಿ ಅಂದರೆ ಪರ್ 1 ಮೀಟರ್ಗೆ 80 ರುಪೀಸ್ ಆಗುತ್ತೆ. ನೆಟ್ಟಿಗೂ 80 ರುಪೀಸ್ ಆಗುತ್ತೆ, ಸ್ಯಾಂಟಿನ್ಗೂ 80 ರುಪೀಸ್ ಆಗುತ್ತೆ. ಬಟ್ ನೆಟ್ ಫ್ಯಾಬ್ರಿಕ್ ಅಂತೂ ಸಖತ್ತಾಗಿತ್ತು. ಶಾಪಲ್ಲಾದರೂ ಇನ್ನೂ ಸ್ವಲ್ಪ ತೆಳು ಬರುತ್ತೆ, ಬಟ್ ಇದಂತೂ ಕ್ವಾಲಿಟಿ ವೈಸ್ ಸಖತ್ತಾಗಿತ್ತು. ನಾನು ಯಾವತ್ತೂ ಇದು ನೆಟ್ಟೆಲ್ಲ ಬೇಕಂದರೆ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಬಾಟಮಿಗೆ ಆಗುತ್ತೆ, ಟಾಪ್ಗೆ ಏನಾದರೂ ಬೇಕಲ್ವ ಸ್ವಲ್ಪ ವರ್ಕ್ ಇರೋದು ಅಂತ ಹೇಳಿಬಿಟ್ಟು ನಾನು ಶಾಪ್ಗೆ ಹೋಗಿದ್ದೆ. ಅವರು 3 ಥರದ್ದು ನನಗೆ ತೋರಿಸಿದ್ರು, ಬಟ್ 3 ಥರದ ರೇಟ್ ಅಂತೂ ಹೆವಿ ಹೇಳ್ತಾಯಿದ್ರು. ಅದರಲ್ಲಿ ನಾನು 220 ಹೇಳಿದ್ರು. ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಬಟ್ 200 ಮಾಡಿಕೊಡಿ ಅಂದರೆ ಅವರು ಆಗಲ್ಲ ಅಂತ ಹೇಳಿದ್ರು. ಸರಿ ಇನ್ನೇನು ಮಾಡೋದು, ಅವಳಿಗೆ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಸರಿ ಅದನ್ನೇ ತಗೊಂಡೆ 1 ಮೀಟರು. ನೋಡಿ ಅಂಗಡಿ ಹೀಗಿದೆ. ನಾನು ಯಾವಾಗಲೂ ಬೇರೆ ಅಂಗಡಿಯಲ್ಲಿ ತೊಗೊತೀನಿ, ಬಟ್ ಅವ್ರು ಯಾಕೋ ಗೊತ್ತಿಲ್ಲ 2 ಡೇಸಿಂದ ಬಾಗಿಲು ಹಾಕಿದ್ದಾರೆ. ಅದಕ್ಕೋಸ್ಕರ ಈ ಅಂಗಡಿಗೆ ಬಂದೆ. ಬಟ್ ಇವರು ಒಂಚೂರು ಕಮ್ಮಿ ಮಾಡಲೇ ಇಲ್ಲ. ಹಾಗೆ ಅದಕ್ಕೆ ಮ್ಯಾಚಿಂಗ್ ಒಳಗಡೆ ಲೈನಿಂಗು ಎಲ್ಲ ತೊಗೊಂಡ್ಬಿಟ್ಟು ಹಾಗೆ ನನ್ನ ಫ್ರೆಂಡು ಅದೇ ಅಂಗಡಿ ಓಪನ್ ಮಾಡಿದ್ದೀವಲ್ಲ ಪಾರ್ಟ್ನರು, ಅವಳು ಕೂಡ ಒಂದು ಸ್ಯಾರಿನ ಕೊಟ್ಟಿದ್ಲು ನನಗೆ ಸ್ಟಿಚ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸರಿ ಅವಳಿಗೂ ಲೈನಿಂಗು ಮತ್ತು ಪಾಲ್ ಬೇಕಿತ್ತು, ಅದನ್ನು ತಗೊಂಡು ಹಾಗೆ ಒಂದು ಥ್ರೆಡ್ ಕೂಡ ಬೇಕಿತ್ತು ನನಗೆ, ಅದನ್ನು ತೊಗೊಂಡ್ಬಿಟ್ಟು ಸರಿ ಅಂತ ಏನು ಬಿಸಿಲು ನಾನು ಹೊರಟ್ಬಿಟ್ಟೆ. ಹಾಗೆ ರೋಡಲ್ಲಿ ಜ್ಯೂಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾವಾಗಲೂ ನಾನು ಮಿಕ್ಸ್ ಜ್ಯೂಸನ್ನ ತೊಗೊತಾ ಇರ್ತೀನಿ. ಹಾಗೆ 2 ಮಿಕ್ಸ್ ಜ್ಯೂಸನ್ನ ಪಾರ್ಸಲ್ ಮಾಡಿಸ್ಕೊಂಡೆ. ಆ ಜ್ಯೂಸ್ ಅಂಗಡಿ ಪಕ್ಕದಲ್ಲಿ ಒಂದು ನ್ಯೂ ಬ್ಯಾಂಗಲ್ ಸ್ಟೋರು ಓಪನ್ ಆಗಿದೆ, ಸಖತ್ತಾಗಿದೆ. ನನಗೆ ಗೋಲ್ಡ್ ಸ್ಟಿಕ್ಕರ್ ಅಂದರೆ ತುಂಬಾ ಇಷ್ಟ, ಬಟ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಅವತ್ತು ನನಗೆ ಸಿಕ್ತು ಇವತ್ತು. ಅದರಿಂದ ಆಗ್ಬಿಟ್ಟು 3 ಪ್ಯಾಕೆಟ್ನ ತೊಗೊಂಡೆ ನಾನು. ಅಂಗಡಿ ಅಂತೂ ಸಖತ್ತಾಗಿತ್ತು, ಅದರಿಂದ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಎಲ್ಲ ಥರ ಐಟಮ್ ಕೂಡ ಇತ್ತು ಅವ್ರ ಹತ್ರ. ಮಕ್ಕಳಿಗಾಗಿರ್ಬೋದು, ಆಟ ಆಡೋಕ್ಕಾಗಿರ್ಬೋದು, ಬಳೆ ಆಗಿರ್ಬೋದು, ಬಾಚಣಿಗೆ ಆಗಿರ್ಬೋದು, ಲಿಪ್ಟಿಕ್ ಆಗಿರ್ಬೋದು, ಕ್ಲಿಪ್ಗಳಾಗಿರ್ಬೋದು, ಎಲ್ಲ ಥರ ಲಿಪ್ಟಿಕ್ಕು ಇತ್ತು. ಈ ಬ್ಯಾಂಗಲ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಬೇರೆ ಎಲ್ಲ ಥರ ಕಂಪ್ನಿಗಳದ್ದು ಲಿಪ್ಟಿಕ್ ಕೂಡ ಇಟ್ಟಿದ್ದರು, ಓಲೆಗಳು ಎಲ್ಲ ಇಟ್ಟಿದ್ದರು. ನೋಡಿ ಇದು ಬಂದುಬಿಟ್ಟು ಬ್ರಾಸ್ಲೆಟ್, ಹೆಣ್ಮಕ್ಳಿಗಂತೂ ಸಖತ್ತಾಗಿರುತ್ತಲ್ವ. ಹಾಗೆ ಅವರು ನನಗೆ ಕುಚ್ಚನ್ನ ತೋರಿಸಿದ್ರು. ಅದು ಇವಾಗ ಸ್ಯಾರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಎಮರ್ಜೆನ್ಸಿ ನಮ್ಗೆ ಹಾಕ್ಕೊಳಕ್ಕಾಗಲ್ಲ ಅಂದಾಗ, ಎಮರ್ಜೆನ್ಸಿ ಕೊಟ್ಟು ಹಾಕ್ಸೋಕ್ಕಾಗಲ್ಲ ಅಂದಾಗ ಎಮರ್ಜೆನ್ಸಿಗೆ ಇದನ್ನು ನಾವು ಹಾಕ್ಕೊಳ್ಬೋದು. ಆದರೆ ಮಸ್ತಾಗಿತ್ತು, ಕ್ವಾಲಿಟಿ ಅಂತೂ ಸಖತ್ತಾಗಿತ್ತು. ಅವ್ರು ಹೇಳಿದ್ರು ತಗೊಳ್ಳಿ, ಬೇಕಾದರೆ ನಿಮಗೆ ನಾವು ಕಮ್ಮಿ ರೇಟಲ್ಲಿ ಹಾಕ್ಕೊಡ್ತೀವಿ ಅಂದರು. ಆಯಿತು, ಆ ಥರ ಇದ್ದಾಗ ಬಂದು ತೊಗೊಂಡು ಹೋಗ್ತೀವಿ ಅಂತ ಹೇಳಿದೆ. ಶಾಪ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಸೊಂಟದ್ದು ಡಾವ್ ಇದೆ, ಲಿಪ್ಟಿಕ್ಗಳಿದೆ, ಎಲ್ಲ ಥರ ಮಾಯ್ಶ್ಚರೈಸರ್ ಇದೆ, ಕ್ರೀಮ್ಗಳಿದೆ, ಎಲ್ಲವೂ ಇದೆ. ಈ ಬಳೆ ಅಂತೂ ಪರ್ಸ್ನಲಾಗಿ ನನಗೆ ಸಖತ್ ಇಷ್ಟ ಆಯಿತು. 110 ರುಪೀಸ್ ಹೇಳಿದ್ರು ಅವರು. ಹೆಣ್ಮಕ್ಳಿಗೆ ಬಳೆ ಅಂದರೆ ತುಂಬ ಇಷ್ಟ ಅಲ್ವಾ. ನಮ್ಮ ಮನೇಲಂತೂ ತುಂಬಾ ಬಳೆ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಅದನ್ನು ಮುಗಿಸ್ಕೊಂಡು ನಾನು ಬಂದೆ, ಮನೆ ಕಡೆಗೆ ಹೊರಟೆ. ಮನೆ ಕಡೆಗೆ ಬಂದರೆ ಗಾಡಿ ನಿಲ್ಲಿಸ್ತಾಯಿದ್ರೆ ಹೆವಿ ಬಿಸಿಲಪ್ಪ ದೇವರೇ. ಹಳ್ಳಿಗಳಲ್ಲಿ ರೈತರುಗಳು ದೇವರು, ಹೆಂಗೆ ಕೆಲಸ ಮಾಡ್ತಾರಪ್ಪ ಅವರು. ನಮ್ಗೆ 1 ನಿಮಿಷ ಬಿಸಿಲಲ್ಲಿ ಇರೋಕ್ಕಾಗಲ್ಲ. ಹಾಗೆ ನನ್ನ ಫ್ರೆಂಡ್ ಡ್ರೆಸ್ ಇತ್ತಲ್ಲ ನೋಡಿ, ಈ ರೀತಿ ರೆಡಿ ಮಾಡಿದ್ದೀನಿ. ಅದು ರೆಡಿ ಮಾಡಿ ಶಾಪಿಂದ ಮನೆ ಕಡೆ ಹೊರಟೆ. ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯಿತು. ನನ್ನ ಫ್ರೆಂಡು ಕೂಡ ಮಳೆಯಲ್ಲೇ ನೆನ್ಕೊಂಡು ಹೋದ್ಲು ಪಾಪ. ನಾನು ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡ್ಕೊಂಡು ಹಂಗೆ ಕೂತ್ಕೊಂಡಿದ್ದೆ. ಹಾಗೆ ಅಡುಗೆ ಮನೆ ಕಡೆ ಹೊರಟೆ. ಮಾರ್ನಿಂಗ್ ದೋಸೆಗೆ ಮಾಡಿರೋ ಅಂಥ ಗ್ರೇವಿ ಇತ್ತು. ಸರಿ ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡೋಣ ಅಂತ ಹೇಳ್ಬಿಟ್ಟು ಟೈಮ್ ನೋಡಿದ್ರೆ 10 ಕಾಲಾಗಿ ಹೋಗ್ಬಿಟ್ಟಿತ್ತು. ಹಾಗೆ ರವಿಚಂದ್ರನ್ ಸರ್ ಮೂವಿ ಬರ್ತಾಯಿತ್ತು, ಹಾಗೆ ನೋಡಿಕೊಂಡು ಊಟ ಕೂಡ ಮುಗಿಸ್ದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.